ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜ್ಯೋತ್ ಅವರ ಆತ್ಮೀಯರೇ. ಎಸ್ ಜಾನಕಿ ಈ ಹೆಸರು ಒಂದು ಮಧುರ ಹೆಸರು. ಹೌದ್ರಿ, ಕೇಳೋದಕ್ಕೂ ಇಂಪು, ಮನಸ್ಸಿಗೂ ತಂಪು, ಅದೇ ಕಾಲಕ್ಕೆ ಒಂದು ಬ್ರೈನಿಗೂ ಹೊಸ ಚೈತನ್ಯ. ಇಂಥ ಒಬ್ಬ ಎಸ್ ಜಾನಕಿ ಇವತ್ತು ನಮ್ಮ ನಡಕ್ಕಿಲ್ಲ. ದಕ್ಷಿಣ ಭಾರತದ ಎಲ್ಲ ಭಾಷೆಗಳು ಹಾಡಿದಂಥ, ಅದರಲ್ಲೂ ಕನ್ನಡದಲ್ಲಿ ಸಾಕಷ್ಟು ಹಾಡಿದಂತಹ ನಮ್ಮ ಎಸ್ ಜಾನಕಿ ತಮಿಳು, ತೆಲುಗು, ಹಿಂದಿ, ಮಲಯಾಳಂ ಎಲ್ಲದರಲ್ಲೂ ತಮ್ಮ ಸಂಗೀತದ ಸೂರ್ಯನ ವ್ಯಕ್ತಪಡಿಸಿದವರು. ಅಂಥವ್ರು ಇವತ್ತು ನಮ್ಮ ನಡಕ್ಕೆ ಇಲ್ಲ ಅನ್ನೋದು ನೋವಿನ ವಿಷಯ. ಅವ್ರು ಶಾರೀರಿಕವಾಗಿ ಇಲ್ಲದೆ ಹೋಗಿರ್ಬೋದು, ಬೌದ್ಧಿಕವಾಗಿ ಇಲ್ಲದೆ ಹೋಗಿರ್ಬೋದು, ಬಟ್ ಅವ್ರು ನಮ್ಮ ಜೊತೆಗೆ ಇವತ್ತು ತಮ್ಮ ಹಾಡುಗಳ ಮೂಲಕ ನಿರಂತರವಾಗಿ ಉಳಿತಾ ಇದ್ದಾರೆ. ಇಮ್ಮಾರ್ಟಲ್, ನಾಶವಿಲ್ಲದ ಅವರ ಧ್ವನಿ, ನಾಶವಿಲ್ಲದ ಅವರ ಹಾಡು ಸದಾ ಇರುವುದರಿಂದಾಗಿ ಅವ್ರ ಸಲುವಾಗಿ ಒಂದಿಷ್ಟು ಸ್ವರ ನಮನ ಸಲ್ಲಿಸುವಂಥ ಕಾರ್ಯಕ್ರಮವನ್ನು ವಿಶೇಷವಾಗಿ ಭಾವಯಾನ ನಮ್ಮ ಮಹಿಳಾ ಸಂಘಟನೆ ಆಗಿರ್ಬೋದು, ಜೊತೆಗೆ ಗುಂಪು ಕಲಾವಿದರ ಸಂಘ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು, ಅದ್ರ ಜೊತೆಗೆ ಶರಣ ಸಾಹಿತ್ಯ ಪರಿಷತ್ತವರು, ಅದೇ ಕಾಲಕ್ಕೆ ಮಧುರ ಸಂಗೀತ ಬಳಗ ಇವರೆಲ್ಲ ಕುಡ್ಕೊಂಡು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಎಸ್ ಜಾನಕಿ ಅವರಿಗೆ ಸಾಕಷ್ಟು ಅವರು ಹಾಡಿದ ಹಾಡುಗಳನ್ನು ಅಲ್ಲೇ ಹಾಡಿ ಕೆಲವೊಂದು ಸಂಗೀತಗಾರರು ತಮ್ಮ ಭಾವನೆಗಳನ್ನ ವ್ಯಕ್ತಪಡಿಸಿ ಅವ್ರ ಬಗ್ಗೆ ಮಾತಿಗಿಂತಲೂ ಸ್ವರದಿಂದನೇ ಅವರು ನಮನ ಸಲ್ಲಿಸಿದಂಥದ್ದು ಭಾಳ ಗಮನಾರ್ಹ. ಅದನ್ನು ಅಲ್ಲಿದ್ದುಕೊಂಡು ನೋಡಿ ಅವ್ರು ಏನೇನು ಮಾಡಿದರು, ಅದೇ ಕಾಲಕ್ಕೆ ಸ್ವರ ಸಂಯೋಜನೆ ಯಾವ ರೀತಿ ಇತ್ತು ಅನ್ನೋದನ್ನು ಪಾರಿಜಾತವನ್ನು ಮರು ಸೃಷ್ಟಿ ಮಾಡೋದು, ಯಾವುದೋ ಇದ್ದಿದ್ದು ಮರು ಸೃಷ್ಟಿ ಮಾಡಿ ಬರೆದು ಒಂದು ರೂಪಕ್ಕೆ ತಂದಂಥ ಪಾರಿಜಾತ ಕಲಾವಿದರು. ಜೊತೆಗೆ ಕೃಷ್ಣನ ಪಾತ್ರಧಾರಿ, ಕೊರಂಜಿ ಪಾತ್ರಧಾರಿ, ಅನೇಕ ಪಾತ್ರಗಳನ್ನು ಮಾಡಿದಂಥ, ಅನೇಕ ನಾಟಕಗಳನ್ನು ಬಯಲಾಟಗಳನ್ನು ಮಾಡಿದಂಥ ನಮ್ಮ ಈಶ್ವರಚಂದ್ರ ಬೆಳಗೇರಿ ಅವರು ಆ ಕಾರ್ಯಕ್ರಮದ ಬಗ್ಗೆ ಸವಿವರವಾಗಿ ವಿವರಣೆ ಕೊಡ್ತಾ ಇದ್ದಾರೆ. ಯಾರ್ಯಾರು ಏನು ಮಾಡಿದರು, ಭಾವ್ಯಾಣದವರು, ಗುಂಪು ಕಲಾವಿದರು, ಕನ್ನಡ ಸಾಹಿತ್ಯ ಪರಿಷತ್ತವರು, ಚಲನ ಸಾಹಿತ್ಯ ಪರಿಷತ್ತವರು, ಮಧುರ ಸಂಗೀತ ಬಳಗದವರು ಏನು ಮಾಡಿದರು ಅನ್ನೋದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದಾರೆ. ತಾವು ದಯವಿಟ್ಟು ಅದನ್ನು ಆಲಿಸ್ಬೇಕಾಗಿ ಏನು ನಡೀತಿರಲ್ಲ ಸರ್. ನಮಸ್ಕಾರ. ನಮ್ಮ ಹೇ ಸೀತಾರಾಮ್ ನ್ಯೂಸ್ ಚಾನಲ್ ಮುಖಾಂತರವಾಗಿ ಸರ್ ಇತ್ತೀಚೆಗೆ ನಮ್ಮನ್ನು ಅಗಲಿದಂಥ ನಮಗೆಲ್ಲರಿಗೂ ರೀ ಒಂಥರ ತಾಯಿ ಸ್ವರೂಪ ಅಥವಾ ಅಕ್ಕನ ಸ್ವರೂಪ ಪೂರ್ತಿ ಬಿಡ್ರಿ, ಧ್ವನಿಯಿಂದ ಎಲ್ಲರನ್ನೂ ಆಕರ್ಷಣೆ ಮಾಡಿದ ಮತ್ತು ಮನಸ್ಸಿಗೆ ಯಾವಾಗಲೂ ಮುದವನ್ನು ನೀಡುವ ಜೊತೆಗೆ ಒಂದು ಸಂಸ್ಕೃತಿ ನೀಡಿ ಒಬ್ಬ ನೀತಿವಂತನಾಗಿ ಬದುಕುವಂಥ ಒಂದು ಸಾಹಿತ್ಯ ಕೊಟ್ಟಂತೆ ಅವ್ರ ಹೆಸರೇ ನೀವು ಹೇಳ್ದಂಗೆ ರೀ ಎಸ್ ಜಾನಕಿ ಅಮ್ಮನವ್ರ ಹೆಸರನ್ನು ಕೇಳಿದ್ರೆ ಸರ ಹೃದಯಕ್ಕೆ ಏನೋ ಒಂಥರ ಒಂದು ಆನಂದ. ಅವ್ರು ನೋಡಿದ್ರಾಯ್ತು, ಕೇಳಿದ್ರಾಯ್ತು, ಅದು ಭೂಮಾನುಭೂತಿ ಅಂತ ಕುವೆಂಪು ಅವ್ರು ಹೇಳ್ತಾ ಇದ್ದಾರೆ. ಆ ಭೂಮಾನುಭೂತಿ ಇಲ್ಲಿ ಆಗ್ತದೆ, ಸಬ್ಲೈಮ್ ಅಂತೀವಿ ನಾವು, ಹೌದು ಸರ್, ಅದಾಗುವಂಥದ್ದು. ಇವತ್ತು ಅವ್ರಿಗೆ ಇತ್ತೀಚೆಗೆ ಯಾಕಂದ್ರೆ ಸರ ಜಾತಸ್ಯ ಮರಣಂ ದ್ರೋಮ್ ಅನ್ನೋದು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಬಿಡ್ರಿ, ಬರುವಂಥದ್ದು. ಯಾರೇ ಆಗಲಿ ಇವತ್ತಿಲ್ಲ ನಾಳೆ ದೇಹವನ್ನು ಬಿಡಲೇಬೇಕು. ಆದರೆ ಸರ್ ನಮ್ಮ ಜಾನಕಮ್ಮನವರ ಒಂದು ಬದುಕಿನ ಒಂದು ಸಿಂಹಾವಲೋಕನವನ್ನು ನೀವು ಸ್ವಲ್ಪ ಮಾಡಿದ್ರಿ. ಅದನ್ನು ನೋಡಿದರೆ ಸರ್ ಇವರು ಸಂಗೀತಕ್ಕಾಗಿಯೇ ಹುಟ್ಟಿ ಬಂದಾರೇನೋ ಅಂಥೇಳಿ ಎಲ್ಲರಿಗೂ ಅನಿಸ್ತದೆ ಸರ್. ಯಾಕಂದ್ರೆ ಸರ್ ಅವರ ಒಂದು ಜೀವನದ ಒಂದು ಪಕ್ಷಿ ನೋಟವನ್ನು ನೋಡ್ಕೋಬೇಕಾರೆ ಸರ್ ಅವರು ಹುಟ್ಟಿದ್ದು ಆ ಕಡೆ ಸರ್ ಹೈದರಾಬಾದ್ ಪರಿಸರದೊಳಗೆ. ಆದರೆ ಸರ್ ಕುಟುಂಬ ಅವರು ಸಾಮಾನ್ಯ ಒಂದು ಕುಟುಂಬದೊಳಗೆ ಹುಟ್ಟಿದ್ರು ಕೂಡ ಸರ್ ಒಟ್ಟು ಸಂಕಷ್ಟಗಳ ಮಧ್ಯೆ ಸರ್ ಅದೇಂತಾರೆ ಸರ್ ಕೆಸರಿನಲ್ಲಿ ಅರಳಿದ ಕಮಲ ಅಂತ ಹೇಳಿ ಸರ್ ಹಂಗೆ ರೀ ಅವ್ರ ಜೀವನ ಸರ ಏನಷ್ಟು ಇದಕ್ಕಾಗಿ ಅಷ್ಟು ಸುಗಮ ಇರಲಿಲ್ಲ ರೀ. ಆದರೆ ಅವರು ಪುಣ್ಯಾತ್ಮರು ತಮ್ಮ ಇಡೀ ಜೀವನವನ್ನು ಸಂಗೀತಕ್ಕಾಗಿನ ಮುಡಿಪಾಗಿಟ್ಟರು. ಅಷ್ಟಲ್ಲ ಸರ ಸಂಗೀತದಲ್ಲಿ ಎಲ್ಲರ ಮನವನ್ನು ಅರಳಿಸಿದರು. ನೀವು ಹೇಳಿರಲ್ಲ ಬೇರೆ ಬೇರೆ ಭಾಷೆಗಳು ಸುಮಾರು 48,000ಕ್ಕಿಂತಲೂ ರೀ ಹೆಚ್ಚು ಹಾಡುಗಳನ್ನು ನಮ್ಮ ರಾಷ್ಟ್ರಕ್ಕೆ ಕೊಟ್ಟಂಥ ಒಬ್ಬ ಶ್ರೇಷ್ಠ ಗಾಯಕಿ ಅಂತಂದ್ರೆ ಎಸ್ ಜಾನಕಿ ಸರ್. ಇಂಥ ಜಾನಕಿ ಅಮ್ಮನವ್ರ ಕುರಿತು ಸರ್ ಪ್ರತಿಯೊಬ್ಬರಿಗೂ ಹೃದಯ ಮಿಡಿಯುವಂತೆ ಸರ್. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಮ್ಮ ಗೋಕಾಕದ ಪರಿಸರದೊಳಗೆ ಸರ್ ನಮ್ಮ ಬಸವ ಮಂಟಪ ಅಂತ ಹೇಳಿ ಸರ್ 16ನೇ ವಾರ್ಡ್ನಾಗ ರೀ
ಅಲ್ಲಿ ಪುಣ್ಯಾತ್ಮರು ಸರ್ ಅವ್ರನ್ನ ಈಗ ನಾವು ನೆನೆಸ್ಬೇಕು ಸರ್. ಯಾಕಂದ್ರೆ ಮಾಡಿ ಹೋದವ್ರನ್ನ ಬಸವ ಮಂದಿರವನ್ನು ನಿರ್ಮಾಣ ಮಾಡಕ್ರಿ ಹಿಂದಿನವರು ಸರ್ ಹಿರಿಯರು ಕೆಲವೊಂದು ನಮ್ಮ BS ಪಂಡಿತ್ ಸಾಹೇಬರನ್ನು ಮೊದಲು ಮಾಡಿಕೊಂಡು ಸರ್ ಭಾಳಷ್ಟು ಜನ ಏನು ಮಾಡ್ಯಾರ ಸರ್, ಅವರು ನಿವೃತ್ತಿಯ ನಂತರ ರೀ ಇದೊಂದು ಕಲ್ಯಾಣ ಕಾರ್ಯ ಮಾಡಿ ಹೋಗ್ಯಾರ ಸರ್. ಅಂದ್ರೆ ಮಾಡಿದವ್ರನ್ನ ನೆನೆಸೋದಾಗ ಒಂದು ಆನಂದ ರೀ. ಅಂಥ ಒಂದು ಸಭಾಭವನದೊಳಗೆ ರೀ ಬಸವಣ್ಣನ ಒಂದು ಸನ್ನಿಧಾನದೊಳಗೆ ರೀ ನಿನ್ನೆ ರೀ ನಮ್ಮ ಭಾವಯಾನ ಸಂಸ್ಥೆಯ ಸದಸ್ಯರು, ಹಾಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರು, ಹಾಗೆ ಶರಣ ಸಾಹಿತ್ಯ ಪರಿಷತ್ತಿನ ಸದಸ್ಯರು, ಹಾಗೆ ಗುಂಪು ಕಲಾ ಬಳಗದವರು ರೀ, ಮತ್ತು ಮಧುರ ಈ ಸಂಗೀತ ಬಳಗ ಅಂಥೇಳಿ ಸರ ನಮ್ಮ ಎಲ್ಲ ಒಂದು ಎಲ್ಲರೂ ಕೂಡಿಕೊಂಡ್ರಿ ಅಮ್ಮನಿಗೊಂದು ಸ್ವರ ಶ್ರದ್ಧಾಂಜಲಿಯನ್ನು ಮಾಡಿದ್ರಿ. ಮಾತಿಗಿಂತನೂ ರೀ, ಯಾಕಂದ್ರೆ ಅವರ ಸ್ವರದಲ್ಲೇನ ಲೀನಾಗಿ ಹೋಗಿದ್ದಾರೆ ರೀ. ಆ ಒಂದು ಇದು ನೋಡ್ಬೇಕಾದ್ರೆ ಸರ್ ಎಲ್ಲರೂ ಒಂದು ಮನಸ್ಸು ರೀ ಏನಾಗೈತೆ ಅಂತಂದ್ರೆ ಆ ತಾಯಿಯನ್ನು ನೋಡಿದಂಗೆ ರೀ ಆ ಒಂದು ಭಾವಚಿತ್ರಕ್ಕೆ ಪೂಜೆಯನ್ನು ಮಾಡಿರಿ. ಮೊದಲು ನಮ್ಮ ರಾಜಶ್ರೀ ಬಿರಾದಾರ್ ಅಂತೇಳಿ ಬಾನಲ್ಲು ನೀನೇ ಆ ಒಂದು ಹಾಡನ್ನು ಶುರು ಮಾಡಿದ್ರಿ. ಹಾಗೆ ರೀ ನಮ್ಮ ಪುಷ್ಪಾ ಮುರುಗೋಡು ಅವರು ಸಾಹಿತಿ ರೀ, ಅವ್ರು ಪೂಜಿಸಲೆಂದೆ ಹೂಗಳ ತಂದೆ ಅಮ್ಮ ಹಾಡಿದ್ದನ ರೀ, ಜಾನಕಿ ಅವ್ರು ಹಾಡಿದ್ರಿ. ಮತ್ತೊಬ್ಬರು ರಾಜೇಶ್ವರ ಸತ್ತಿಗೆ ಹೇಳ್ತಾರೆ ಎನ್ನದೇ ಆಳದಲ್ಲಿ ನೆಲೆಸಿರುವ ದೇವನೇ ಅವ್ರಿಗೆ ಆಗ ಹಾಡು ಹಾಡಿದ್ರಿ ರೀ. ನಮ್ಮ ಮಾಂತೇಶ್ ತಾಂಶಿ ಅವ್ರು ಸರ್ ಈ ಸಂದರ್ಭದಲ್ಲಿ ಯಾಕೆ ಅನಿಸ್ಬೇಕಂದ್ರೆ ಸರ್ ಯಾವುದೇ ಒಂದು ಸಂಘಟನೆಗಳಿಗೆ ಅವರೊಂದು ಶರಣ ಸಾಹಿತ್ಯ ಪರಿಷತ್ತಿನ ಒಂದು ಅಧ್ಯಕ್ಷರು ಅದಾರ ರೀ, ಜೊತೆಗೆ ಎಲ್ಲರ ಜೊತೆ ಸ್ಪಂದನ ಮಾಡುವಂಥ ನಿಜವಾದ ಒಂದು ಶರಣ ರೀ ಮಾಂತೇಶ್ ಅವರು ಸರ. ಅವರು ಯುಗಳ ಗೀತೆಯನ್ನು ಹಾಡಿದೆ ಎಲ್ಲೆಲ್ಲೋ ನೋಡಲಿ ರೀ. ಮತ್ತು ರೀ ನಮ್ಮ ಕಾಡೇಶ್ ಕುಮಾರ್ ಸರ್ ಮೂಡಲಮಣೆಯ ಮತ್ತು ದ ರಾ ಬೇಂದ್ರೆ ಅವರ ಹಾಡುಗಳನ್ನು ಹಾಡಿದ್ರು ಸರ್. ಮತ್ತು ಸರ್ ನಮ್ಮ ಏಕೋ ಏನು ನನ್ನ ಮನ ಉಯ್ಯಾಲಿಯಲ್ಲಿ ತೂಗಾಡುತ್ತಿದೆ ಅಂಥೇಳಿ ಹಾಡುಗಳನ್ನು ಯುಗಳ ಗೀತೆಗಳನ್ನು ಹಾಡಿದ್ರಿ. ನಗು ನಗುತ್ತಾ ಇಲ್ಲಿಂದಲ್ಲಿ ಶಿವಲೀಲಾ ಅವರು ರೀ ಅವರು ಮಾತಾಡಿದ್ರು ರೀ. ಮತ್ತು ನಮ್ಮ ರಾಮಚಂದ್ರ ಕಾಕಡೆ ಅವರು ಸರ್ ಒಳ್ಳೆಯ ಸರ್ ಅವ್ರು ಸಂಗೀತಗಾರರು ಹೌದು, ವಿದ್ವಾಂಸರು ಅವರು, ವಿದ್ವಾನ್ ಮನೆಗಳು ಅವರು, ಭಾಷಣಕಾರ ಹೌದು ರೀ. ಅವರೆಲ್ಲ ಭಾಳ ಚಂದ ಅಂದ್ರೆ ಅಮ್ಮನ ಒಂದು ಗುಣಗಾನ, ತಾಯಿಯ ಒಂದು ಗುಣಗಾನ ಮಾಡಿದಂಗೆ ಸರ್. ಮತ್ತು ಸರ್ ನಮ್ಮ ಪ್ರೊಫೆಸರ್ ಚಂದ್ರಶೇಖರ್ ಅಕ್ಕಿ ಅವರು ಬಂದಿದ್ದರು ಸರ್. ಅವ್ರದ್ದೊಂದು ಸರ್ ಎಲ್ಲರಿಗೂ ಒಂದು ಸ್ಪಂದಿಸುವಂಥ ಒಂದು ದೊಡ್ಡ ಹೃದಯ ವೈಶಾಲ್ಯತೆ ಸರ್. ಇವರೆಲ್ಲರೂ ಕೂಡಿಕೊಂಡು ಸರ್ ನಮ್ಮ ಈಗ ಭಾರತೀಯ ಮಧುಮಾಯ ಅವರು ಪ್ರತಿಯೊಬ್ಬರು ಹಾಡಿ ಸರ್ ಆಕಾಶ ದೀಪವು ನೀನೆ ಅನ್ನುವಂಥ ಹಾಡುಗಳನ್ನ ಸರ್. ಮುಂದೆ ಮಧುಮಾಸ ಚಂದ್ರಮ ನಮ್ಮ ಸಹೋದರಿ ಬರಬ್ಬರಿಯವರು ಭಾಳಷ್ಟು ಜನ ಬಂದಿದ್ದರು ಸರ್. ಯಾಕಂದ್ರೆ ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಆಸೆಯಲ್ಲಿ ಹಿಂಗೆ ಸರ್. ಅಲ್ಲೇನು ನಮ್ಮ ಜಾನಕಮ್ಮನವರೇ ಅವರವರು ಹೃದಯದೊಳಗೆ ಕುಂತ ಹಾಡಿದ್ರೇನು ಅಂಥೇಳಿ ನಮ್ಮಂಥ ಕೇಳುಗರಿಗೆ ಅನ್ನಿಸ್ತಾ ಇತ್ತು ಸರ್. ಯಾಕಂದ್ರೆ ಏನೈತೆ ಸರ್ ಅಲ್ಲಿ ಔಪಚಾರಿಕವಾಗಿ ಒಂದು ಹಾಡೋದು ಬೇರೆ ರೀ, ಒಂದು ಇದಕ್ಕಾಗಿ ಹಾಡೋದು ಬೇರೆ ರೀ, ಬೇಕಾಬಿಟ್ಟು ಇಲ್ಲಿ ಏನು ಸರ್ ಎಲ್ಲರೂ ರೀ ಆ ಅಮ್ಮನ ಒಂದು ಸ್ವರವನ್ನು ಅವರ ಒಂದು ಬದುಕಿನ ಒಂದು ಅದನ್ನ ನೆನಪು ಮಾಡ್ಕೋತಾರೆ. ಇಂಥವರು ನಮ್ಮವರು ಅಂತ ನಮ್ಮ ಒಂದು ತಾಯಿಯ ಸ್ವರೂಪ ತಿಳ್ಕೊಂಡು ಎಲ್ಲರೂ ಅವರ ಹಾಡುಗಳನ್ನು ಹಾಡಿ ಒಂದು ಸ್ವರ ಶ್ರದ್ಧಾಂಜಲಿಯನ್ನು ಒಂದು ಅರ್ಪಣೆ ಮಾಡಿದ್ರೆ ಭಾಳ ಒಂದು ಸಂತೋಷ ಆಯ್ತು ರೀ. ಯಾಕಂದ್ರೆ ಸರ ಏನೇ ಆಗಲಿ ಸರ ಮನುಷ್ಯ ಹುಟ್ಟಿ ಸಾವಿನ ನಡುವಿನ ಒಂದು ಏನು ಮಾಡಿದ್ರು ಭಾಳ ಸಾರ್ಥಕ ಆಗಬೇಕಾದ್ರೆ ಸರ ಅಲ್ಲಿ ಒಂದು ತ್ಯಾಗ ಐತೆ ಸರ್. ಯಾಕಂದ್ರೆ ಈಗ ನೋಡಿ ನಮ್ಮ ಸೀತಾರಾಮ್ ನ್ಯೂಸ್ ಚಾನಲ್ ಮುಖಾಂತರವಾಗಿ ಯಾರ ಹೊಗಳಲ್ಲಿ ಯಾರ ತೆಗಲಿ ಏನೇ ಆಗಲಿ ಅಂದರೆ ಊದಿನ ಕಡ್ಡಿ ತನ್ನ ಸುಟ್ಕೊಂಡಂಗೆ ರೀ, ಚಂದನ ತನ್ನ ತೇಕೊಂಡಾಗ ಸುಗಂಧ ಹೊರಗಡೆ ಎಲ್ಲರಿಗೂ ಹೋಗ್ತೈತಿಲ್ಲ. ಆಹಾರ ನಮ್ಮ ಎಸ್ ಜಾನಕಿ ಅಮ್ಮಾರ್ ಸರ್ ಅವರು ಹೈದರಾಬಾದ್ ಪ್ರಾಂತಗಳು ಬೇರೆ ಬೇರೆ ಭಾಷೆಗಳಲ್ಲಿ ಹಾಡಿ ಕೊನೆಗೆ ಅವರು ಮೈಸೂರನ್ನು ಪ್ರೀತಿಸ್ತಾರೆ ಸರ್. ಮೈಸೂರನ್ನು ಸರ್ ನಿಜವಾಗಿ ಸರ್ ಮೈಸೂರು ಒಂದಾಕ್ಷಣ ರೀ ಯಾರಿಗೇ ಆಗಿಲ್ಲ ಸರ್. ಅದು ನಮ್ಮ ಮೊದಲೊಂದು ರಾಜ್ಯದ ಒಂದು ರಾಜಧಾನಿ ಮೈಸೂರು ರಾಜ್ಯನೇ ಇತ್ತು ಬಿಡಿ ಸರ್. ಮುಂದೆ ಮಹಾರಾಜರು ಆಡಿದಂಥ ಒಂದು ಅರಮನೆಗಳಿದ್ರಿ. ದಕ್ಷಿಣದಲ್ಲೇ ಮೈಸೂರು, ಉತ್ತರದಲ್ಲಿ ಧಾರವಾಡ, ಯಾರಾದರೂ ಆಕರ್ಷಣೆ ಸ್ಥಳ ಅಂಥ ಒಂದು ಸ್ಥಳದಲ್ಲಿ ಸರ್ ಅಮ್ಮನ ಒಂದು ಜೀವನದಲ್ಲಿ ಸರ್ ಅದು ದಾಂಪತ್ಯ ಜೀವನದೊಳಗೂ ಅಷ್ಟೊಂದು ಇದು ಸುಖಕರ ಇರಲಿಲ್ಲ ರೀ. ಆದರೂ ಸಹಿತ ರೀ ತಮ್ಮ ಒಂದು ಮಗನ ಒಂದು ಅಗಲುವಿಕೆ ರೀ ಅವೆಲ್ಲ ಒಂದು ಒಳಗೆ ನೋವು ಇಟ್ಟುಕೊಂಡು ಸರ ಹೊರಗಡೆ ಒಂದು ಎಲ್ಲರಿಗೊಂದು ಏನು ಸಂಗೀತದ ಒಂದು ಮಾಧುರ್ಯವನ್ನು ಉಣಬಡಿಸಿದ್ರಲ್ರಿ ನಿಜವಾಗಿ ಅವ್ರಿಗೆ ನಾವು ಎಷ್ಟು ಒಂದು ಕೈ ಮುಗಿದ್ರು ರೀ ಶಿರ ಬಾಗಿದ್ರು ಕಡಿಮೆ ಅನ್ಸದ್ರಿ. ಅಂಥ ತಾಯಿ ನಿನ್ನೆ ಅವಳು ಎಲ್ಲರೂ ನಮ್ಮ ಸ್ಮರಣೆ ಮಾಡಿ ಸರ್ ಅವ್ರನ್ನ ನೆನೆಸಿದ್ರಿ. ಹಾಗೆ ಸರ್ ಕೊನೆಗೆ ಏನಾಗ್ತದೆ ಸರ್ ಈಗ ದೇಹ ಬಿಡುವಾಗ ರೀ ಯಾರಿಗೇ ಆಗಲಿ ಸರ್ ಅಂದರೆ ತಾಯಿಯ ಗರ್ಭದೊಳಗೆ ಇದ್ದಾಗ ನಮಗದು ಇದ್ರ ವೇದನೆ ಒಳಗೆ ಹಾಕಿರ್ತದ್ರೆ ಗೊತ್ತಾಗೋಲ್ಲ ರೀ. ಯಾಕಂದ್ರೆ ಇಷ್ಟೇ ಇದ್ರಾಗ ಕುಂಡಿರ್ಬೇಕಾದ್ರೆ ಕೂಟ ಸಂದಾಗ
ಹೊರಗೆ ಬಂದ ನಂತರ ಸರ್ ಇದೊಂದು ಹುಟ್ಟಿದ ಹಿಡ್ಕೊಂಡು ಕೊನೆಯವರೆಗೆ ರೀ ಅವರು ಒಂದು ಅಮ್ಮ ಇರ್ತ ಒಂದು ತಪಸ್ಸು ಮಾಡಿದಂಗೆ ಮಾಡಿದಾರೆ ಸರ್. ಸಂಗೀತ ಒಂದು ತಪಸ್ಸು, ಯಾಕಂದ್ರೆ ಸರ್ ಸಂಗೀತ ನಾವು ತಿಳ್ಕೊಂಡಷ್ಟು ಅಷ್ಟು ಹಗರು ಬರೋಂಗಿಲ್ಲ ಸರ್. ಅದಕ್ಕೇನು ಸರ್ ತೆಯ್ದಾಗ ರೀ ಅದು ಒಂದು ಇದಾಗ್ತೈತಲ್ರಿ. ಹಂಗೆ ರೀ ನಮ್ಮ ಈಶ್ವರಪ್ಪ ಮಿಂಚಿಯವ್ರನ್ನ ನೆನೆಸ್ಬೇಕು ಸರ್. ಈಗ ಅವ್ರು ಇಲ್ಲ ಕರೀರಿ ಅವರ ಹಾಡಿನ ಹಾಡುಗಳು ಒಮ್ಮೆ ಸರ್ ಗಂಗೂಬಾಯಿ ಹಣಗಲ್ ಅವ್ರಿ ಮತ್ತು ಈಶ್ವರಪ್ಪ ಮಿಂಚಿಯವ್ರಿಗೆ ಒಂದು ಫಂಕ್ಷನ್ ಆ ಕಡೆ ಹಾಡ್ತಿರ್ತಾರೆ ಒಂದು ಯಾವುದೋ ಸಂಗೀತ ಗೋಷ್ಠಿಗಳು. ಇವ್ರಿಗೆ ಧ್ವನಿ ಕೇಳಿದ್ರೆ ಏನೈತ್ರಿ ಇವ್ರು ಸ್ಮೂತಲ್ಲಿ ಈಶ್ವರಪ್ಪ ಮಿಂಚಿಯವ್ರದ್ದು ಯಾರೋ ಹೆಣ್ಮಗಳು ಹಾಡತ್ತಾಳೆ ಏನೋ ಅಂತ ಹಿಂಗೆ ಅನಿಸ್ತದೆ ಸರ್. ಒಂದು ಗಂಗೂಬಾಯಿ ಹಣಗಲ್ ಅವ್ರದ್ದು ಗಡಸ ಧ್ವನಿ ರೀ, ಅವ್ರದ್ದು ಗಡಸ ಧ್ವನಿ ರೀ. ಅಲ್ಲಿ ಯಾರೋ ಪುರುಷರ ಹಾಡು ಅಂದ್ರೆ ಸರ್ ಸಂಗೀತಕ್ಕೆ ಎಂಥ ಒಂದು ಶಕ್ತಿ ಅದ ಅಂತ ಸರ್. ಅದು ಪರಮಾತ್ಮನ ಒಂದು ಸನ್ನಿಧಾನಕ್ಕೆ ಹೋಗಾಕ್ರಿ ಏಕೈಕ ಮಾರ್ಗ, ಅದಕ್ಕೆ ನಾದಬ್ರಹ್ಮ ಅಂತ ಹೇಳ್ತಾರೆ ಸರ್. ಅವರು ಸ್ವರದೊಳಗನ ಲೀನಾಗಿರಿ ತಮ್ಮನ್ನು ತಾವು ಮರಿತಾರೆ ಸರ್. ಅಂಥ ಒಂದು ಸಾಧಕರಿ ಎಸ್ ಜಾನಕಿಯವರು ಸರ್. ಅವರು ತಮ್ಮನ್ನು ತಾವೇ ಸಂಗೀತಕ್ಕೆ ಸಮರ್ಪಿಸಿಕೊಂಡ್ರಿ ಮತ್ತು ಇಷ್ಟು 48,000 ಹಾಡುಗಳನ್ನು ಹಾಡಿದ ಒಂದು ಖ್ಯಾತಿಯನ್ನು ಮೆರೆದರೂ ಕೂಡ ಸರ್ ಈ ಸರ್ಕಾರ ಎಲ್ಲ ಇರ್ತಾವಲ್ಲ ಸರ್. ಆಮೇಲೆ ಅವರಿಗೆ 48,000 ಹಾಡಿದ ನಂತರ ರೀ ಪದ್ಮಶ್ರೀ ಪ್ರಶಸ್ತಿ ಕೊಡ್ತದೆ ರೀ, ಅದು ರೀ ನಮ್ಮ ಕೇಂದ್ರ ಸರ್ಕಾರ. ಆಗ ಅವ್ರು ನಿರಾಕರಣೆ ಮಾಡ್ತಾರೆ ರೀ. ಯಾಕಂತಂದ್ರೆ ಒಳಗಡೆ ಸರ್ ಯಾರಿಗಾಗಲೂ ವೇದನೆ ಇರ್ತದೆ ಸರ್. ಈಗ ನೀವು ಎಷ್ಟೇ ಹೊರಗಡೆ ಒಂದು ನಗುಮುಖವನ್ನು ತೋರಿಸಿದ್ರು ಕೂಡ ರೀ ಒಳಗೆ ಅಂತರಾಳದಾಗ, ಯಾಕಂದ್ರೆ 48,000 ಹಾಡಿದ ನಂತರ ಈಗ ನೀವು ನನಗೆ ಪ್ರಶಸ್ತಿ ಕೊಡ್ತಾ ಇದ್ದೀರಿ ಅಂತೇಳಿ ಒಳಗಡೆ ನೊಂದ್ರು ಸಹಿತ ನಗುಮುಖದಿಂದ ನಿರಾಕರಣೆ ಮಾಡ್ತಾರೆ. ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವ್ರನ್ನ ಈ ಸಂದರ್ಭದಲ್ಲಿ ನೆನಪಕ್ಕೆ ಸರ್, ಅವ್ರು ನಿರಾಭಾರಿ ಸದ್ಗುರು ರೀ, ಅವ್ರಿಗೆ ಪ್ರಶಸ್ತಿ ಕೊಡಕ್ಕೆ ಬೇಡಪ್ಪ ಅಂತಂದ್ರೆ. ಯಾಕಂದ್ರೆ ಪ್ರಶಸ್ತಿಗಳನ್ನು ಮೀರಿದಂಥ ರೀ ನಮ್ಮ ಅಮ್ಮಂದು ಹಾಗೆ ಸರ್, ಪ್ರಶಸ್ತಿಗಳನ್ನು ಮೀರಿದಂಥ ಒಂದು ವ್ಯಕ್ತಿತ್ವ ರೀ. ಮತ್ತು ನೀವು ಹೇಳಿದಂಗೆ ಸರ್ ಅವ್ರಿಗೆ ಭೌತಿಕ ಶರೀರ ಇವತ್ತು ಇಲ್ಲ, ಆದರೂ ರೀ ಸಂಗೀತದ ಮೂಲಕ ಅವರು ಚಿರಂಜೀವಿ ಸರ್. ಯಾವ ನೀವು ಬೇಕಾದಾಗ ನೋಡಿ ಸರ್ ಅವ್ರ ಇವನ್ನ ಹಾಡುಗಳಿಗೆ ಎಷ್ಟು ಚಂದ ಹಾಡುಗಳು ಸರ್. ಅದಕ್ಕೆ ಶಬ್ದಗಳು ಬರ್ತಾವೆ, ಇಟ್ ಈಸ್ ಬಿಯಾಂಡ್ ಡಿಸ್ಕ್ರಿಪ್ಷನ್ ರೀ, ಅದನ್ನು ವರ್ಣನೆ ಮಾಡೋಕ್ಕಾಗಲ್ಲ ರೀ. ಅಂಥ ಒಂದು ಸಂಗೀತ ಸಾಮ್ರಾಜ್ಞಿಯಾಗಿರಿ ಅವರು ಮೆರೆದ್ರು ಸರ್. ಕೊನೆಗೆ ಅವರ ಇಚ್ಛೆ ಅಂತ ಅವ್ರು ಸಾಕು ಮಗ ಬೇಕು ನೋಡಿ ಸರ್. ಹಿಂಗೈತೆ ರೀ ಪರಮಾತ್ಮ ರೀ, ಒಬ್ಬರಿಲ್ಲ ಅಂದ್ರೆ ಒಬ್ಬರು ಯಾರನ್ನ ಒಟ್ಟು ಅನ್ ಮಾಡ್ತಾನೆ ರೀ. ಒಬ್ರಿಗೊಬ್ರಿಗೆ ಆಸರೆ ಬೇಕಲ್ಲ ಸರ್ ಇರುವವರೆಗೆ ರೀ. ಹಂಗೆ ರೀ ಆ ಸಾಕು ಮಗನ ಒಂದು ಇಚ್ಛೆ ಅಂತೀರಿ. ಅಮ್ಮ ಎಲ್ಲದಷ್ಟು ಸಾಕಷ್ಟು ಗಳಿಸಿದ್ದಾರೆ, ಸಾಕಷ್ಟು ಮಾಡಿದಾರೆ ರೀ. ಅದ್ರ ಕೊನೆಗೆ ಏನು ಬೇಕಾದ್ರೆ ಸರ್ ಒಂದು ಪ್ರೀತಿಯ ಮಾತು ಬೇಕಾಗ್ತದೆ. ಏನು ನಮಗೆ ಕೊನೆಗಾಲದಲ್ಲಿ ಕೊನೆಗೆ ಊಟ ಸಹಿತ ಬೇಕಾಗ್ತದೆ ಸರ್, ಊಟ ಸಹಿತ ಬೇಡ ಆಗತ್ರಿ. ಹಾಂ ಸರ್, ಇದ್ರದ್ದು ಏನ್ರಿ ಪಂಜಾಬಿ ಲೇಖಕರು ಬರ್ತಾರೆ ಕುಶವಂತ್ ಸಿಂಗ್ ಅವರು. ಸರ್ ಅವರು ನಮ್ಮ 94-95ನೇ ವಯಸ್ಸಿನಲ್ಲಿ ತಿರ್ಕೊಳ್ತಾರೆ. ಅವರು ಕೊನೆಗೆ ಸಾಯಿ ಮುಂದೆ ಹಿಂಗೆ ಆಗ್ತದೆ, ಯಾರೂ ಇಲ್ಲ, ಹೆಣ್ತಿಲ್ಲ, ಮಕ್ಕಳಿಲ್ಲ, ಯಾರು ಹೋಗಿಬಿಡ್ತಾರ, ಮನೆ ಮಿತ್ರರೆಲ್ಲ ಹೋಗಿರ್ತಾರ, ನೆನೆಸ್ಕೊಂಡು ನೋವು ಮಾಡ್ತಾರ. ನಾ ಯಾಕಿದ್ದೀನಪ್ಪ ಹೋಗಿ ಮಾಲಯ, ಸಾಕು ಜೀವನ ಅಂತ ತುಂಬ ಜೀವನ ಮಾಡಿದ್ರೆ ಯಾರಿಲ್ಲ ಅನ್ನುವಂಥದ್ದು. ಮುದುಕಂತ ಯಾರು ಜೋಡಿ ವ್ಯವಹಾರ ಮಾಡೋಂಗಿಲ್ಲ, ಮಾತಾಡೋಂಗಿಲ್ಲ, ತಾಣ ಎಲ್ಲ ತಾನ ಮಾಡ್ಬೋದು. ಅದಕ್ಕೆ ಅಲ್ಲಿ ಪ್ರೀತಿಯ ಒಂದು ಮಾತು ಅಂದ್ರೆ ಏನು ಅವ್ರಿಗೆ ಊಟ ಮಾಡ್ಬೇಕನ್ನೋ ನೋಡಪ್ಪ ಆಸ್ತಿ ಗಳಿಸ್ಬೇಕು, ಹೊತ್ಕೊಂಡು ಹೋಗ್ಬೇಕು ಅನ್ನೋದು ಯಾವುದು ಮಾಡ್ತಾರೆ. ಹಂಗೆ ಸರ್ ನಮ್ಮ ಎಸ್ ಜಾನಕಿ ಅಮ್ಮ ಅವರಿಗೆ ಕೊನೆಗೆ ಅವ್ರಿಗೆ ಎಂತದ ಸರ್, ಯಾರಿಗೆ ಆದರೂ ಸರ್ ಏಕಾಂಗಿತನ ಕಾಡ್ತದೆ ಸರ್. ಏನೇ ಸರ್ ಶರೀರದ ವ್ಯಾಧಿ, ಶರೀರದ ನೋವನ್ನು ಬೇರೆ ಯಾರು ತೊಗೊಳಕ್ಕೆ ಸಾಧ್ಯನೂ ಇಲ್ಲ ರೀ. ಆದರೂ ಸಹಿತ ಒಂದು ಪ್ರೀತಿಯ ಮಾತು ಏನಾಗುತ್ತೆ ಅಂದ್ರೆ ಮನುಷ್ಯ ಎಷ್ಟೋ ಮುದ ಇರ್ತದೆ. ಇಂಥ ಒಂದು ಇದರೊಳಗೆ ರೀ ಆ ಸಾಕು ಮಗನ ಒಂದು ಪ್ರೀತಿ ಇದಕ್ಕೆ ಅನುವಾಗಿ ಅವ್ರ ಅಮ್ಮರು ಹೇಳಿದಂತ್ರಿ, ನನ್ನ ಮೈಸೂರಿನಲ್ಲೇ ಸಂಸ್ಕಾರ ಮಾಡಿರಿ ಅಂಥೇಳಿ. ದೊಡ್ಡ ಪ್ರೀತಿ ಬಿಡಿಸಿ. ಯಾಕಂದ್ರೆ ಮೈಸೂರು ಅಂತಂದರೆ ಎಲ್ಲರಿಗೂ ಪ್ರೀತಿ, ಅಮ್ಮನೂ ಪ್ರೀತಿಯಿಂದ ಮೈಸೂರನ್ನು ಅಪ್ಪಿಕೊಂಡಾರೆ. ಮತ್ತು ಇನ್ನೊಮ್ಮೆ ನನಗೆ ಮತ್ತೊಂದು ಜನ್ಮ ಇತ್ತಂದ್ರೆ ನಾನು ಕನ್ನಡ ನಾಡಲ್ಲಿನ ಹುಟ್ಟಬೇಕು ಅಂಥೇಳಿ ತಮ್ಮ ಒಂದು ಅಭಿಲಾಷೆಯನ್ನು ವ್ಯಕ್ತ ಮಾಡಿದ್ರಂತೆ ಸರ್. ನಿಜವಾಗಿ ಭಾಳ. ಮತ್ತು ಅದ್ರ ಜೊತೆಗೆ ಸರ್ ನಾವು ಕನ್ನಡ ನಾಡಿನ ಬಗ್ಗೆ ಸರ್ ಭಾಳ ಒಂದು ಪ್ರೀತಿ ಅನಿಸ್ತದೆ ಸರ್. ಹಾಗೇ ಇದ್ರು ಸರ್, ನೀವು ಗೊತ್ತಿದೆ ಸರ್, ಕಾವೇರಿಯಿಂದ ಗೋದಾವರಿವರೆಗೆ ನಾಡದ ಕನ್ನಡದಳು ಭಾವಿಸಿದ ಜನಪದದಂ ವಸುಧಾ ಒಳಿಯ ವಿಲೀನ ವಿಷಯ ವಿಶೇಷಂ ಪದನರಿದ ನುಡಿಲಂ ನುಡಿದನು ಅರಿದಾರಿಯಲು ಮಾರಪ್ಪರ ನಾಡವರ್ಗ ಚದುರರ ಕುರಿತುವುದೇ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು ಅಂಥೇಳಿ ಕನ್ನಡ ನಾಡ ಬಣಿಸುತ್ತ ಮಾತು. ಅದಕ್ಕಾಗಿ ಇಂಥ ಒಂದು ಕನ್ನಡ ನಾಡಿನಲ್ಲಿ ನನಗೆ ಮತ್ತೊಂದು ಜನ್ಮ ಇದ್ದರೆ ಇಲ್ಲೇ ನಾನು ಹುಟ್ಟು ಬರಬೇಕಂತ ಆಸೆ ರೀ. ಪರಮಾತ್ಮ ಕರುಣಿಸಂತ ಬೇಡಿಕೊಂಡಾರಂತಾರೆ ಸರ್. ಅದು ಅವರು ದೊಡ್ಡ ಒಂದು ಮನಸ್ಸು ರೀ. ಅವರ ಒಂದು ಹೃದಯ ಶ್ರೀಮಂತಿಕೆಗೆ ನಾವು ಶಿರಬಾಗಲೇಬೇಕು ಸರ್. ಆದಮೇಲೆ ಇಲ್ಲಿವರೆಗೆ ನಮ್ಮ ಗೋಕಾಕ್ ಪರಿಸರದ ಅನೇಕ ಸಂಘಟನೆಯವರು ಕೂಡಿಕೊಂಡು ಸ್ವರ್ಣಮನವನ್ನು
ನಮ್ಮ ಎಸ್ ಜಾನಕಿ ಅವರಿಗೆ ಸಲ್ಲಿಸಿದ್ದು ನಿಜವಾಗಿಯೂ ಎದೆ ಭಾರವಾಗುವಂಥದ್ದು. ಅವರು ನೆನಪಿಸಿದ್ದು, ನೆನಪಿನ ಜೊತೆಗೆ ಅವರ ಹಾಡುಗಳನ್ನು ಹಾಡಿದ್ದು ಎಲ್ಲವೂ ಸಹ ಸುಮಧುರವಾಗಿ ಆದಂಥದ್ದು. ಈ ಕಾರ್ಯಕ್ರಮ ಎಲ್ಲರೂ ಕೂಡಿ ಮಾಡ್ಕೊಂಡಿದ್ದಾರೆ. ನಿಜವಾಗಿಯೂ ಇದು ಆಗಬೇಕಾಗಿದ್ದಂಥದ್ದನ್ನ ಮತ್ತೆಲ್ಲ ಕೂಡಿ ಹೋದ್ರಲ್ಲೇ ಸುಖ ಇರ್ತದೆ ಅನ್ನೋದು ಅರ್ಥ ಸತ್ಯದ. ಮತ್ತು ಸಾಯುವುದನ್ನ ಒಬ್ಬ, ಹುಟ್ಟಿದಾಗನ ಒಬ್ಬ ಅಥವಾ ಒಬ್ಬಕ್ಕೆ ಒಬ್ಬಳ ಅನ್ನೋ ಸತ್ಯನ ಅದು. ಯಾಕಂದರೆ ಹುಟ್ಟು ಮುಂದೆ ನಮ್ಮ ಜೊತೆ ಯಾರು ಬರೋದಿಲ್ಲ, ಸಾಯಿ ಮುಂದೆ ನಮ್ಮ ಜೊತೆ ಯಾರು ಬರೋದಿಲ್ಲ, ಬರಬಾರ್ದು. ಅವರು ಆ ದಿಶೆಯಲ್ಲಿ ಹೋಗಿದ್ದಾರೆ, ಇವತ್ತು ನಡಕ್ಕಿಲ್ಲ. ಅಂಥವ್ರಿಗೆ ಸ್ವರ್ಣವನ್ನು ಸಲ್ಲಿಸೋದು ನಿಜವಾಗಿಯೂ ಒಂದು ಕಾಳಜಿ ಇದ್ದಂಥ ವಿಷಯ. ಆ ಕೆಲಸ ಮಾಡಿದ್ದಾರೆ ಎಲ್ಲ ಸಂಘಟನೆ ಅವರು. ಅವರಿಗೆಲ್ಲರಿಗೂ ಒಂದು ನಮನ ಸಲ್ಲಿಸ್ತಾ ಮತ್ತೊಮ್ಮೆ ಎಸ್ ಜಾನಕಿಯವರ ಧ್ವನಿ, ಸ್ವರ, ಹಾಡು, ಸಾಹಿತ್ಯಗಳಿಗೆ ನಮನ ಸಲ್ಲಿಸ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ವಂದನೆಗಳು. ನಮಸ್ಕಾರ ಸರ್. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.